ಹಾಯ್, ನಾನು ನಿಮ್ಮ ರಾಧಾ. ನಾವು ಮಲ್ಟಿಗ್ರೇನ್ ಚಪಾತಿ ಹಿಟ್ಟನ್ನ ರೆಡಿ ಮಾಡ್ತಿದ್ದೀವಿ. ಅಂದರೆ 1 ಕೆಜಿ ಗೋಧಿ ಹಿಟ್ಟಿಗೆ ನಾವು ಅರ್ಧ ಕೆಜಿಯಷ್ಟು ಎಲ್ಲ ಮಿರಿಟ್ಸ್ ಸಿರಿಧಾನ್ಯಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಮಲ್ಟಿಗ್ರೇನ್ ಚಪಾತಿ ಹಿಟ್ಟು ಅಂದರೆ ಸಿರಿಧಾನ್ಯ ಚಪಾತಿ ಹಿಟ್ಟನ್ನ ಪ್ರಿಪೇರ್ ಮಾಡ್ತಿದ್ದೀವಿ. ಇದಕ್ಕೆ ಕಡಲೆಕಾಳು ಮತ್ತು ಹೆಸರುಕಾಳು, ರಾಗಿನ ಮೊಳಕೆ ಕಟ್ಟಿ ಹಾಕಿದ್ದೀವಿ. ಹಾಗೆ ಇದಕ್ಕೆ ಹಾಕ್ತಿರುವಂತಹ ಇಂಗ್ರೀಡಿಯೆಂಟ್ಸ್ ಅಂದರೆ ನಾವು 13 ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀವಿ. ಅವು ಯಾವ್ಯಾವು ಅಂತ ಹೇಳಿದರೆ ಬಾರ್ಲಿ, ಹಾಗೆ ಸಜ್ಜೆ, ನವಣೆ, ಕಡಲೆಬೇಳೆ, ಉದ್ದಿನಕಾಳು, ಹಾಗೆ ಕಡಲೆಕಾಳು, ಹೆಸ್ರು ಕಾಳು ಮತ್ತು ರಾಗಿ ಕೂಡ ನಾವು ಆಲ್ರೆಡಿ ಮೊಳಕೆ ಕಟ್ಟಿ ಆ್ಯಡ್ ಮಾಡಿದ್ದೀವಿ. ಹಾಗೆ ಮೆಕ್ಕೆಜೋಳ ಕೂಡ ಹಾಕ್ತಿದ್ದೀವಿ. ಇದು ತುಂಬ ಇಂಪಾರ್ಟೆಂಟ್. ಅಂದರೆ ನುಗ್ಗೆ ಸೊಪ್ಪಿನ ಪೌಡರನ್ನು ಕೂಡ ನಾವು ಚಪಾತಿ ಹಿಟ್ಟಲ್ಲಿ, ಮಲ್ಟಿಗ್ರೇನ್ ಚಪಾತಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ತಿದ್ದೀವಿ. ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಹೆಲ್ತಿಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಪೌಡರ್ ಮಾಡ್ತೀವಿ. ಹಾಗೆ ಈ ಥರ ಮಲ್ಟಿಗ್ರೇನ್ ಚಪಾತಿ ಹಿಟ್ಟು ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಕಳಿಸ್ಕೊಡ್ತೀವಿ.